ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನನ್ನ ಶ್ರೀವಾರಿ ನಾಲೆಡ್ಜ್ ಚಾನೆಲ್ಗೆ ಸ್ವಾಗತ. ನನ್ನ ಇಷ್ಟವಾದ ದೇವರು ಅಂತ ಹೇಳಿದ್ರೆ ಒಂದು ಈ ತಿರುಪತಿ ತಿಮ್ಮಪ್ಪ, ಇನ್ನೊಂದು ಈ ಮಂತ್ರಾಲಯದ ರಾಘಪ್ಪ ಅಂತಲೇ ಹೇಳ್ಬೋದು. ನಾನು ಶಿರಡಿ ಸಾಯಿಬಾಬಾ ಅವ್ರನ್ನೂ ಅಷ್ಟೇ ಭಕ್ತಿಯಿಂದ ಪೂಜೆ ಮಾಡ್ತೀನಿ. ಎಲ್ಲ ದೇವ್ರದ್ದು ನಾನು ಪೂಜೆ ವ್ರತ ಎಲ್ಲ ಮಾಡ್ತಾಯಿರ್ತೀನಿ. ಆದರೆ ಇವರಿಬ್ಬರನ್ನ ನಾನು ಏನೇ ಕಷ್ಟ ಬಂದಾಗಲೂ ಬೇಡ್ಕೊಳ್ಳೋದು ಇವರಿಬ್ಬರನ್ನ, ಮತ್ತು ಮನೆ ದೇವ್ರನ್ನ ಯಾವಾಗಲೂ. ಇವತ್ತಿನ ದಿವಸ ನಾನು 9 ಗುರುವಾರಗಳ ವ್ರತವನ್ನು ನಾನು ಹೇಗೆ ಮಾಡ್ತೀನಿ ಅಂತ ಹೇಳ್ತೀನಿ. ಒಂದು ವ್ರತ ಮಾಡಬೇಕಾದ್ರೆ ಅದ್ರ ಪುಸ್ತಕನೇ ನೋಡ್ಕೊಂಡು ಮಾಡಬೇಕು ಅಥವಾ ಯಾರಾದರೂ ಹೇಳಿದ್ದನ್ನು ಕೇಳಿಸ್ಕೊಂಡು ಹಾಗೆ ಮಾಡಬೇಕು ಅಂತಿಲ್ಲ. ನಮಗೆ ತೋಚಿದ ಹಾಗೆ ಭಕ್ತಿಯಿಂದ ಮಾಡಬೇಕು, ಆದರೆ ನೇಮ ನಿಷ್ಠೆ ಇರಬೇಕು ಅಷ್ಟೇ. ಈ ಗುರುವಾರ ವ್ರತವನ್ನು ಹೇಗಪ್ಪ ಅಂತ ಹೇಳಿದ್ರೆ, ಸ್ವಲ್ಪ ಯತಿಗಳು ಅದರಿಂದ ಸ್ವಲ್ಪ ಮಡಿಯಲ್ಲಿ ಮಾಡಬೇಕಾಗತ್ತೆ. ಬೇರೆ ಎಲ್ಲನೂ ಹಾಗೆ ಮಡಿಲಿ ಮಾಡೋಕ್ಕಾಗಲ್ವಾ ಅಂತ ಮಾಡಲ್ವಾ ಅಂತ ಒಂದು ಪ್ರಶ್ನೆ ಬರ್ಬೋದು. ಹಾಗಲ್ಲ, ಇದನ್ನು ಇನ್ನೊಂದು ಸ್ವಲ್ಪ ಭಾಳ ಒಂದು ನಿಷ್ಠಾ ಶ್ರದ್ಧಾ ಭಕ್ತಿಯಿಂದ ಮಾಡಬೇಕಾಗತ್ತೆ. ದಿನ ನಿತ್ಯ ಹೇಗೆ ನಾವು ದೇವ್ರ ಪೂಜೆ ಮಾಡ್ತೀವೋ ಆ ಥರ ಮಾಡೋದಕ್ಕಿಂತ ಸ್ವಲ್ಪ ಜಾಸ್ತಿ. ಆ ದಿವಸ ತಲೆಗೆ ಸ್ನಾನ ಮಾಡಿಕೊಂಡು ಒಂದು ಮಣೆಯನ್ನು ಇಟ್ಕೊಂಡು ಅದರಲ್ಲಿ ರಾಘವೇಂದ್ರ ಸ್ವಾಮಿಗಳ ಚಿತ್ರಪಟವನ್ನು ಇಡಬೇಕು. ಅದಕ್ಕಿಂತ ಮುಂಚೆ ಮನೆಗೆ ರಂಗೋಲಿ ಹಾಕಿರಬೇಕು. ಆ ಮಣೆನ ಇಡೋವಂಥ ನೆಲದ ಮೇಲೆ ಕೂಡ ರಂಗೋಲಿ ಇರಬೇಕು. ರಾಯರ್ ಫೋಟೋಗೆ ಯಾವಾಗಲೂ ಕುಂಕುಮ ಇಡಬಾರ್ದು ಅಂತ ಹೇಳ್ತಾರೆ. ಗೋಪಿ ಚಂದನನೇ ಅವ್ರ ಹಣೆಗಿಟ್ಟು ನೋಡಿ, ಚಿತ್ರದಲ್ಲಿ ಕೂಡ ಕಾಣಿಸ್ತಾ ಇದೆ ಹೇಗೆ ಎಲ್ಲೆಲ್ಲಿದೆಯೋ ಹಾಗೆ ಎಷ್ಟು ಚಿಕ್ಕದಾಗುತ್ತೋ ಅಷ್ಟು ಇಟ್ಟು ಆಮೇಲಿಂದ 2 ತುಪ್ಪದ ದೀಪ ಹಚ್ಚಬೇಕು. ಪೂಜೆ ಆಗೋ ತನಕ ಆ ದೀಪ ಬೆಳಗ್ತಾ ಇರಬೇಕು. ನೈವೇದ್ಯಕ್ಕೆ ಅಲ್ಲಿ ಹೇಗೆ ಮಂತ್ರಾಲಯದಲ್ಲಿ ರಾಯರ ಪರಿಮಳ ಪ್ರಸಾದ ಮಾಡ್ತಾರೋ ಇಲ್ಲಿ ನಾವು ಕೂಡ ಅದೇ ಥರನೇ ಮಾಡ್ಕೋಬೇಕಾಗತ್ತೆ. ಚಿರೋಟಿ ರವೆನಲ್ಲಿ ಸಜ್ಜಿಗೆ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಆರೆಂಜ್ ಕಲರ್ ಸಿಗುತ್ತೆ, ಕೇಸರಿ ಬಣ್ಣ ಸಿಗುತ್ತೆ, ಫುಡ್ ಕಲರ್ ಅಂತ ಹೇಳ್ತೀವಲ್ಲ, ಅದನ್ನು ಒಳ್ಳೆ ಮಟ್ಟದ್ದು ತೊಗೊಂಬಂದು ಒಳ್ಳೆ ಗುಣಮಟ್ಟದ್ದು ತೊಗೊಂಬಂದು ಹಾಗೇ ಬರುತ್ತೆ ಸಜ್ಜಿಗೆ ಮಾಡಿ ಅದನ್ನು ಪೀಸ್ ಮಾಡಿ, ಅಥವಾ ನಿಮಗಾಗಲ್ಲ ಅಂತ ಹೇಳಿದರೆ ಒಂದು ತಟ್ಟೆನಲ್ಲಿ 5 ಥರ ಹಣ್ಣನ್ನು ಕೂಡ ಇಡ್ಬೋದು. ಗಣಪತಿ ಪೂಜೆ ಮಾಡಿಬಿಟ್ಟು ರಾಯರ ಅಷ್ಟೋತ್ರ ಹೇಳ್ತೀನಿ, ನಾನು ರಾಯರ ಸ್ತೋತ್ರಗಳು ಹೇಳ್ತೀನಿ. ಅದನ್ನೆಲ್ಲ ಆದಮೇಲಿಂದ ಧೂಪ ದೀಪ ನೈವೇದ್ಯ ಮಾಡಿ ಮಂಗಳಾರತಿ ಮಾಡಿ ಮತ್ತೆ ಆರತಿ ಮಾಡಿ ನಮಗೇನು ಬೇಕೋ ಅದನ್ನು ನಾವು ಕೋರ್ಕೊಳ್ಬೇಕು. ಒಂದೊಂದು ಸತಿ ಗುರುವಾರ ನಮ್ಗೆ ಯಾವುದು ಏನು ಬೇಕಾಗಿಲ್ಲದೆ ಹೋದರೂ ಕೂಡ ಪೂಜೆ ಮಾಡಿರಬೇಕು ಅಂತ ನಾನು ಹೇಳ್ತೀನಿ. ಯಾಕೆ ಅಂತ ಹೇಳಿದರೆ, ಯಾವಾಗಲಾದರೂ ಕಷ್ಟಗಳು ಬಂದಾಗ, ಆಪತ್ತು ಬಂದಾಗ ನಾವು ಮಾಡಿರೋ ಅಂಥ ಸೇವೆ ಕೌಂಟ್ ಆಗುತ್ತೆ ಅಂತ ನಮ್ಮ ತಾಯಿ ಯಾವಾಗಲೂ ಹೇಳ್ತಾಯಿದ್ರು. ಕಷ್ಟ ಬಂದಾಗ ಮಾತ್ರ ವ್ರತ ಹಿಡಿಯಬೇಕು ಅಂತಲ್ಲ, ನಮಗಾದಾಗೆಲ್ಲ ನಾವು ದೇವ್ರ ಸೇವೆ ಮಾಡಬೇಕು, ಪೂಜೆ ಮಾಡಬೇಕು ಅಂತ. ಸೊ ಖಂಡಿತ ಎಲ್ಲರೂ ಇದನ್ನು ಮಾಡ್ತೀರಾ ಅಂತ ಕಾಣಿಸುತ್ತೆ. ಆಮೇಲೆ ಈಗ ಕೆಲವೊಂದು ಪುಸ್ತಕಗಳು ಬರುತ್ತೆ, 9 ಗುರುವಾರಗಳ ವ್ರತಕಥೆ ಅಂತ. ಅದರಲ್ಲಿ ರಾಯರ್ದು ಕತೆ ಇರುತ್ತೆ. ಆ ರಾಯರ್ ಕಥೆನೂ ನೀವು ಚಿಕ್ಕದಾಗಿ ಓದ್ಕೋಬೋದು. ಇಲ್ಲದೆ ಹೋದರೆ ನಿಮ್ಮ ಮನಸ್ಸಿನಲ್ಲೇ ನೀವು ಎಲ್ಲರಿಗೂ ಇವಾಗ ಆಲ್ಮೋಸ್ಟ್ ಎಲ್ಲರದ್ದು ರಾಯರ್ ಚರಿತ್ರೆ ಗೊತ್ತೇ ಇರುತ್ತೆ. ನಾನು ಅದನ್ನು ಆದಷ್ಟು ಬೇಗ ಒಂದೊಂದಾಗಿ ಹೇಳಬೇಕು ಅಂತ ಅನ್ಕೋತಾ ಇದ್ದೀನಿ. ನನ್ನ ಫ್ರೆಂಡ್ ಒಬ್ಬರು ಹೇಳ್ತಾಯಿದ್ರು, ನಾನು ದಿನ ಬೆಳಿಗ್ಗೆ ಹೆಂಗೆ ಸಂಕಲ್ಪ ಮಾಡ್ಕೋತೀನಿ ಅಂತ ಹೇಳಿದ್ರೆ, ಸ್ನಾನ ಆಗಿದ ತಕ್ಷಣ ನಾನು ತುಂಗಾ ನದಿಗೆ ಹೋದೆ, ಅಲ್ಲಿ ಸ್ನಾನ ಮಾಡಿದೆ, ಮಂಚಾಲಮ್ಮಂಗೆ ನಮಸ್ಕಾರ ಮಾಡಿದೆ, ರಾಯರ್ ಬೃಂದಾವನದ ಹತ್ರ ಬಂದೆ, ಪ್ರದಕ್ಷಿಣೆ ಮಾಡಿದೆ, ತೀರ್ಥ ಮಂತ್ರಾಕ್ಷತೆ ತೊಗೊಂಡೆ, ಬೃಂದಾವನನೇ ನಾನು ಇನ್ನೊಂದು ಸತಿ ನೋಡಬೇಕು ಅಂತನಿಸಿ ಇನ್ನೊಂದು ಸತಿ ಒಳಗೆ ಹೋಗಿ ಅಲ್ಲಿ ರಾಯರ್ ಕೂತಿರೋ ಹಾಗೆ ನಾನು ನನ್ನ ಪಿಕ್ಚರೈಸ್ ಮಾಡಿಕೊಂಡೆ. ಹೀಗೆಲ್ಲ ಹೇಳಿದಾಗ ಕೇಳೋಕ್ಕೆ ಎಷ್ಟು ಸಂತೋಷ ಆಯಿತು. ಸೊ ನಾವು ಕೂಡ ಹಾಗೆ ಮಾಡೋಣ. ನಮ್ಮನ್ನು ಯಾವತ್ತೂ ನಮ್ಮನ್ನು ದೇವ್ರು ಕಾಪಾಡ್ತಾರೆ. ಏನಪ್ಪ ಅಂತ ಹೇಳಿದ್ರೆ, ಗುರು ಸ್ಮರಣೆಯಿಂದ ಸಕಲ ಆಪತ್ತು ಪರಿಹಾರ, ದುರಿತಗಳು ದೂರ ಓಡುತ್ತಂತೆ. ಹಾಗಾಗಿ ಈ ರಾಘವೇಂದ್ರ ಸ್ವಾಮಿಗಳು ಈ ಕತೆ ಕೇಳಿದಂಥ ನನಗೆ ನಿಮಗೆ ಎಲ್ಲರಿಗೂ ಒಳ್ಳೇದು ಮಾಡಲಿ. ವ್ರತವನ್ನು ಮಾಡೋಣ. 9 ಗುರುವಾರ ಅಂತ ಹೇಳಿದ ತಕ್ಷಣ ತುಂಬ ಕಷ್ಟನಪ್ಪ ಅಂತೆಲ್ಲ ಅಂದ್ಕೋಬೇಡಿ. ಆದಷ್ಟು ಪೂಜೆಗೆ ಮಲ್ಲಿಗೆ, ಜಾಜಿ, ಸಂಪಿಗೆ ಆ ಥರ ಪರಿಮಳವಾದಂಥ ಹೂವನ್ನೇ ಬಳಸಿ. ಯಾಕಂದರೆ ದೇವರಿಗೆ ಸುಗಂಧ ಪುಷ್ಪಗಳು ಬಹಳ ತುಂಬ ಇಷ್ಟ ಅಂತೆ. ಕೊಡೋದನ್ನು ನಾವು ಒಳ್ಳೆಯದನ್ನೇ ಕೊಡೋಣ, ಒಳ್ಳೆಯದನ್ನೇ ಪಡ್ಕೊಳ್ಳೋಣ. ನಮಸ್ಕಾರ.